ಹಿಮಾಚಲ ಪ್ರದೇಶ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ಸಾಕ್ಷಿಯಾಗಿದೆ. ಇದುವರೆಗೂ 63 ಮಂದಿ ಮೃತಪಟ್ಟಿದ್ದು, ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ. 217 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು, ಜುಲೈ 7ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ದಿಢೀರ್ ಭೂಕುಸಿತ ಪ್ರವಾಹದಿಂದಾಗಿ ಅಂದಾಜು 400 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಹಿಮಾಚಲ ಪ್ರದೇಶ ಭಾಗಶಃ ಜಲಾವೃತವಾಗಿದೆ. 250ಕ್ಕೂ ಹೆಚ್ಚು ರಸ್ತೆಗಳ ಸಂಪರ್ಕ ಬಂದ್ ಆಗಿದೆ. ರಸ್ತೆ ಸಂಪರ್ಕ ಕಡಿತವಾಗಿದ್ದು, ವಿದ್ಯುತ್, ನೀರು ಸರಬರಾಜು, ಅಗತ್ಯ ಸೇವೆಗಳು ಅಸ್ತವ್ಯಸ್ತಗೊಂಡಿವೆ. 500ಕ್ಕೂ ಹೆಚ್ಚು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಾರ್ಯನಿರ್ವಹಿಸ್ತಾ ಇಲ್ಲ. 700ಕ್ಕೂ ಹೆಚ್ಚು ಅಧಿಕ ಕುಡಿಯುವ ನೀರಿನ ಘಟಕಗಳು ಹಾನಿಯಾಗಿವೆ. ಇಂಡಿಯನ್ ಏರ್ಫೋರ್ಸ್ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿಕೊಂಡಂತವರಿಗೆ ಆಹಾರ ಪೂರೈಕೆ ಮತ್ತು ಏರ್ ಲಿಫ್ಟ್ ಅನ್ನು ಮಾಡ್ತಾ ಇದೆ. ಮಂಡಿ ಜಿಲ್ಲೆಯೊಂದರಲ್ಲಿ 11 ಮಂದಿ ಸಾವನ್ನಪ್ಪಿದ್ದು, 40 ಮಂದಿ ನಾಪತ್ತೆಯಾಗಿದ್ದಾರೆ. ತುನಾಗ್ ಉಪವಿಭಾಗದಲ್ಲಿ ಭಾರಿ ಹಾನಿಯಾಗಿದ್ದು, ಒಂದು ಹಳ್ಳಿ ಸರ್ವನಾಶವಾಗಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಂದಾಯ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿರುವ ರಾಣಾ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳು, ಲೋಕೋಪಯೋಗಿ ಎಂಜಿನಿಯರ್ಸ್, ವಿದ್ಯುತ್ ಬೋರ್ಡ್, ಜಲಶಕ್ತಿ ಅಧಿಕಾರಿಗಳು ಸೇರಿಕೊಂಡು ಹಳ್ಳಿಯ ಪುನರ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಲವು ದೇಗುಲಗಳು ಮುಳುಗಿ ಹೋಗಿದ್ದು, 65 ಯಾತ್ರಾರ್ಥಿಗಳನ್ನು ಎನ್ಡಿಆರ್ಎಫ್ ಟೀಮ್ ರಕ್ಷಿಸಿದೆ. ಶಿಮ್ಲಾದಲ್ಲಿ ಎಲ್ಲೆಂದರಲ್ಲೇ ಭೂಕುಸಿತ, ಮರಗಳು ಬೀಳುವುದು ಹೆಚ್ಚಾಗಿದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಮನೆಗಳು ಕುಸಿತಾಯಿತು. ಅವಶೇಷಗಳಡಿ ಸಿಲುಕಿರುವಂತಹ ಅವರ ರಕ್ಷಣೆಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್, ಸ್ಥಳೀಯ ಆಡಳಿತ, ಪೊಲೀಸ್ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಜಲಶಕ್ತಿ ಇಲಾಖೆಯ ಅಧಿಕಾರಿಗಳು ಕೆಲ ಭಾಗಗಳಲ್ಲಿ ತುರ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಜಂಜೇಲಿ, ತುನಾಗ್ ಭಾಗಗಳಲ್ಲಿ 246 ರೇಷನ್ ಬಾಕ್ಸ್ಗಳ ಪೂರೈಕೆಯನ್ನ ಮಾಡಲಾಗಿದೆ. ಶಿಮ್ಲಾ, ಸೋಲನ್, ಶಿರ್ಮೌ, ಉನಾ, ಬಿಲಾಸ್ಪುರ್, ಹರ್ಮೀರ್ಪುರ್, ಕಂಗ್ರಾ, ಚಂಬಾ, ಮಂಡಿಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ. ಮುಂದಿನ 5 ದಿನಗಳಲ್ಲಿ ವಾಯುವ್ಯ, ಮಧ್ಯ, ಪೂರ್ವ, ಈಶಾನ್ಯ ಭಾರತದ ಹೆಚ್ಚಿನ ಭಾಗಗಳು ಮತ್ತು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಭಾರೀ ಮಳೆ ಸಾಧ್ಯತೆ ಇದೆ. ರಾಜಧಾನಿ ದೆಹಲಿಯಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದ್ದು, ವರುಣಾರ್ಭಟ ಸಾಧ್ಯತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ.